ಕಾಂತಾರ ಚಾಪ್ಟರ್ 1 ಮೂವಿದ ಒಂದು ದೀಪಾವಳಿಯ ಪ್ರಯುಕ್ತವಾಗಿ ಎರಡನೇ ಟ್ರೈಲರ್ನ ರಿಲೀಸ್ ಮಾಡಿದರು. ಇದ್ರ ಬಗ್ಗೆ ಮಾತಾಡೋದಾದ್ರೆ ನನ್ನ ಅನಿಸಿಕೆ ಏನಂದ್ರೆ ಮೊದಲನೇ ಟೀಸರ್ಕಿಂತನೂ ಅಲ್ಟಿಮೇಟ್ ಲೆವೆಲ್ ಹೋಗಿ ಎರಡನೇ ಟೀಸರ್ ಇತ್ತಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರೆ ಇದ್ರೊಳಗೆ ತೋರಿಸಿದಂಥ ಸೀನ್ಗಳ ಅದಕ್ಕಿಂತ ಬೆಟರ್ ಇದ್ದು ಅಂದ್ರೆ ಬೆಟರ್ ಪೊಸಿಷನ್ ಇರುವಂಥ ಸೀನ್ಗಳನ್ನು ಈ ಟ್ರೈಲರ್ ಒಳಗೆ ನಾವು ನೋಡಿದ್ವು. ಅಂದ್ರೆ ಕ್ಲೈಮ್ಯಾಕ್ಸ್ಗೆ ಸಂಬಂಧಪಟ್ಟಂಥ ಅನೇಕ ಸೀನ್ಗಳು, ಆನಂತರ ರುಕ್ಮಿಣಿ ವಸಂತಗೆ ಸಂಬಂಧಪಟ್ಟಂಥ ಅನೇಕ ರೀತಿಯ ಡೈಲಾಗ್ ಸೀನ್ಗಳನ್ನು ಈ ಒಂದು ಟ್ರೈಲರ್ ನೋಡಿದ್ವು. ನಾವು ಮೊದಲನೇ ಟ್ರೈಲರ್ ಇದನ್ನೆಲ್ಲ ನೋಡಿರಕ್ಕಿಲ್ಲ. ಅಂದ್ರೆ ಅಷ್ಟೊಂದು ನಾವು ರಿಷಬ್ ಶೆಟ್ಟಿ ಆಗಲಿ ರುಕ್ಮಿಣಿ ವಸಂತ ಅವರನ್ನಾಗಲಿ ಒಂದು ಇದ್ರೊಳಗೆ ಹಳಿ ಟ್ರೈಲರ್ ನೋಡಿರಕ್ಕಿಲ್ಲ. ಬಟ್ ಇದ್ರೊಳಗೆ ಬಹಳಷ್ಟು ಡೀಪ್ ಆಗಿ ತೋರಿಸಿದ್ದಾರೆ ಅವರಿಬ್ಬರನ್ನ. ಅಂದ್ರೆ ಅದಕ್ಕಿಂತ ಬೆಟರ್ ಆಗಿ ಇದನ್ನ ಒಂದು ತೋರ್ಸೋಕೆ ಪ್ರಯತ್ನ ಪಟ್ಟರು ಮತ್ತು ಅದಕ್ಕಿಂತ ಬೆಟರ್ ಕ್ವಾಲಿಟಿಯ ಒಂದು ಸೀನ್ಗಳನ್ನು ಇವರು ತೋರಿಸಿದಾರೆ ಅಂತ ಹೇಳ್ಬೋದು. ಇನ್ನು ಟ್ರೈಲರ್ ಬಗ್ಗೆ ಮಾತಾಡೋದಾದ್ರೆ ಇದು ಎಲ್ಲಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ಅದ ಕ್ಲೈಮ್ಯಾಕ್ಸ್ ನಾವು ಒಂದು ಫೈಟಿಂಗ್ ಸೀನ್ಗಳನ್ನು ನೋಡ್ತೋಲ್ಲ ಅಲ್ಲಿಂದ ಈ ಒಂದು ಟ್ರೈಲರ್ ಸ್ಟಾರ್ಟ್ ಆಗೈತಿ. ಅಂದ್ರೆ ಅದನ್ನು ಫಸ್ಟ್ ತೋರಿಸಿ ಆ ಬಳಿಕ ಬೇರೆ ಬೇರೆ ಸೀನ್ಗಳನ್ನು ತೋರಿಸಿದರು. ಉದಾಹರಣೆಗೆ ರಾಜ್ಯಭಾರ ಸೀನ, ಆನಂತರ ಒಂದು ಏನು ನದಿ ನೀರು ಹರಿದು ಹೋಗಿರ್ತೈತಲ್ಲ ಅಲ್ಲಿ ಒಂದು ಇದ್ರ ಸೀನನ್ನು ಕೂಡ ತೋರಿಸ್ತಾರೋ. ಈ ರೀತಿಯಾಗಿ ಬೇರೆ ಬೇರೆ ಅನೇಕ ಸೀನ್ಗಳನ್ನು ಇದ್ರು ತೋರಿಸಿದಾರು. ಅಂದ್ರೆ ಯಾವ ರೀತಿಯಾಗಿ ಕಾಂತಾರ ಜನರ ಒಂದು ಶೋಷಣೆಗೆ ಒಳಗಾಗಿರು ಮತ್ತು ಅವರು ಯಾವ ರೀತಿಯಾಗಿ ಒಂದು ಇದಕ್ಕೆ ಹೋದರು ರಾಜರ ಇದಕ್ಕೆ, ಈ ರೀತಿಯಾದ ಅನೇಕ ಸೀನ್ಗಳನ್ನು ಇದ್ರು ನೋಡ್ಬೋದು ನಾವು. ಅದಕ್ಕಿಂತ ಬೆಟರ್ ಕ್ವಾಲಿಟಿ ಒಳಗಿದ್ದು ನಾವು ಮೊದಲೇ ಹೇಳಿದಂಗೆ. ಆನಂತರ ಹುಲಿ ಸೀನ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದ್ರೊಳಗೆ ಒಂದು ಲಾಸ್ಟ್ ಸೀನ್ ತಗೋತಾರೋ ಅಲ್ಟಿಮೇಟ್ ಲೆವೆಲ್ ಒಳಗೆ. ಮತ್ತು ಇನ್ನೊಂದು ಏನಂದ್ರೆ ಇದ್ರೊಳಗೆ ಹೆಚ್ಚಿನ ಲೆವೆಲ್ ಒಳಗೆ ನಾವು ಕ್ಲೈಮ್ಯಾಕ್ಸ್ ಸೀನ್ಗಳನ್ನು ನೋಡ್ತೇವೆ. ಅಂದ್ರೆ ಅದ್ರೊಳಗೆ ನಾವು ಕ್ಲೈಮ್ಯಾಕ್ಸ್ ಸೀನನ್ನು ಯಾವೂ ಕೂಡ ರಿವೀಲ್ ಮಾಡಿರ್ಕಿಲ್ಲ. ಬಟ್ ಎರಡನೆಯ ಟ್ರೈಲರ್ನ ದೀಪಾವಳಿಯ ಪ್ರಯುಕ್ತವಾಗಿ ರಿಲೀಸ್ ಏನು ಮಾಡಿದಾರಲ್ಲ ಇದ್ರೊಳಗೆ ಕ್ಲೈಮ್ಯಾಕ್ಸ್ ಸೀನ್ಗಳು ಅನೇಕ ನೋಡಕ್ಕೆ ಸಿಗತ್ತಾವ ನಮಗೆ. ಅಂದ್ರೆ ಮೇನ್ ಫೋಕಸ್ ಕ್ಲೈಮ್ಯಾಕ್ಸನ್ನು ಕವರಪ್ ಮಾಡಿಕೊಡೋದು ಇದರ ಮೇನ್ ಫೋಕಸ್ ಆಗೈತಿ. ಅಂದ್ರೆ ಜನಗಳಿಗೆ ಇನ್ನೂ ಹೆಚ್ಚಿನದ ಕೊಟ್ಟು ಆಕರ್ಷಣೆ ಮಾಡ್ಕೋದ ಇವರ ಒಂದು ಮೇನ್ ಥೀಮ್ ಅಂತ ಹೇಳ್ಬೋದು. ಅದೇ ಕಾರಣಕ್ಕನ ಈ ರೀತಿಯಾಗಿ ಒಂದಷ್ಟು ಬೇರೆ ಬೇರೆ ಪ್ಲ್ಯಾನನ್ನು ಯೂಸ್ ಮಾಡಿದ್ದನಕ್ಕನ ಇವತ್ತು ಕಾಂತಾರ ಮೂವಿ ಪ್ರೆಸೆಂಟಾಗಿ ನೋಡೋದಾದ್ರೆ ನಾವು 675 ಕೋಟಿಯನ್ನು ಕ್ರಾಸ್ ಮಾಡೈತಿ. ಅಂದ್ರೆ ವರ್ಲ್ಡ್ ವೈಡ್ ಆಗಿ ಇನ್ನೂ ಇದೇ ರೀತಿ ಮುಂದುವರೆದ ಆರಾಮಾಗಿ 1000 ಕೋಟಿ ಮಟ್ಟ ಬರೋ ಚಾನ್ಸ್ ಕೂಡ ಐತಿ. ಅಂದ್ರೆ ಕಾಂತಾರದವ್ರ ಯಾವ ರೀತಿಯಾಗಿ ಪ್ಲ್ಯಾನ್ ಹಾಕಿದಾರೆ ನೋಡ್ರಿ. ಕಾಂತಾರ ಚಾಪ್ಟರ್ 1 ರಿಲೀಸ್ ಆದ್ಮೇಲೆ ಕೂಡ ಒಂದು ಟ್ರೈಲರ್ ರಿಲೀಸ್ ಮಾಡೋದಂದ್ರೆ ಯಾವ ರೀತಿ ಪ್ಲ್ಯಾನ್ ಇದೆ ನನಗಂತೂ ಅರ್ಥ ಆಗಲಿಲ್ಲ. ಬಟ್ ಅಲ್ಟಿಮೇಟ್ ಲೆವೆಲ್ ಆಫ್ ಪ್ಲ್ಯಾನ್ ಅಂತ ಹೇಳ್ಬೋದು. ದೀಪಾವಳಿಯ ಪ್ರಯುಕ್ತವಾಗಿ ಕನ್ನಡ ಜನತೆಗೋಸ್ಕರ ಒಂದು ಟ್ರೈಲರ್ ಏನು ರಿಲೀಸ್ ಮಾಡಿದಾರಲ್ಲ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು. ಆನಂತರ ಮೂವಿ ಬಗ್ಗೆ ಅಂದ್ರೆ ರಿವ್ಯೂ ಮಾಡೇ ಬಿಟ್ಟನಿ. ಮತ್ತು ಇದ್ರ ಏನೇನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳ ಆನಂತರ ಅಲ್ಟಿಮೇಟ್ ಲೆವೆಲ್ ಒಳಗಿದ್ದು ಅಂತ ಹೇಳ್ಬೋದು. ಅಂದ್ರೆ ಫಸ್ಟ್ನಿಗೆ ಏನು ವಾಯ್ಸ್ ಬರ್ತೈತಲ್ಲ ಆ ವಾಯ್ಸಿಂದ ಹಿಡ್ಕೊಂಡು ಒಂದು ಹೈಪನ್ನು ಕ್ರಿಯೇಟ್ ಮಾಡ್ಕೊಂತ ಹೋಗುವಂಥ ವಯಸ್ಸ ಅಂದ್ರೆ ಆಡಿಯನ್ಸನ್ನು ತನ್ನತ್ತ ಸೆಳೆದುಕೊಳ್ಳುವ ವಯಸ್ಸು ಅಂತ ಹೇಳ್ಬೋದು. ಅಂದ್ರೆ ಟೋಟಲ್ ಆಗಿ 3 ನಿಮಿಷ ಕರೆಕ್ಟ್ 3 ನಿಮಿಷ ಟ್ರೈಲರ್ನ ರಿಲೀಸ್ ಮಾಡಿದರು. ಇದ್ರೊಳಗೆ ತೋರಿಸಿದಂಥ ಅಷ್ಟು ಸೀನ್ಗಳು ಒಂದೊಂದು ಬೇರೆ ಬೇರೆ ಒಂದೊಂದು ಸೀನ್ಗಳಂತ ಹೇಳ್ಬೋದು ನಾವು. ಅಂದ್ರೆ ಬೇರೆ ಬೇರೆ ಕಡೆಯದ್ದು ಸೀನ್ಗಳು ಅದ್ರೊಳಗೂ ಹೆಚ್ಚಿನ ಸೀನ್ಗಳನ್ನು ನಾವು ಕ್ಲೈಮ್ಯಾಕ್ಸ್ ಟೈಮ್ ಒಳಗಿನೂ ನೋಡ್ತೇವೆ. ಅಂದ್ರೆ ಕ್ಲೈಮ್ಯಾಕ್ಸ್ ಒಳಗಿನ ಫೈಟ್ ಆಗಲಿ, ಆ ಕ್ಲೈಮ್ಯಾಕ್ಸ್ ಒಳಗೆ ಏನು ಇದ್ರೊಳಗೆ ಗುಹೆ ಒಳಗೆ ಜಿಗೋದು ಕಾಣಲ್ಲ ಆ ಸೀನ್ಗಳನ್ನು ಭಾಳಷ್ಟು ಕವರಪ್ ಮಾಡಿಕೊಟ್ಟರು. ಈ ರೀತಿಯಾಗಿ ಒಂದು ದೀಪಾವಳಿಯ ಪ್ರಯುಕ್ತವಾಗಿ ಕಾಂತಾರ ಚಾಪ್ಟರ್ 1 ಒಂದು ಎರಡನೇ ಟ್ರೈಲರ್ನ ಬಿಟ್ಟಿದ್ದ ನಮಗೂ ಕೂಡ ಖುಷಿಯನ್ನು ಕೊಡ್ತು. ಇದು ಮಾತ್ರ ಅಲ್ಟಿಮೇಟ್ ಲೆವೆಲ್ ಹೋಗಿತ್ತು. ಈ ಆನಂತರ ಇದಕ್ಕೊಂದು ಸ್ಟಾರ್ಗಳನ್ನು ಕೊಡೋದಾದ್ರೆ ಡೆಫಿನೆಟ್ ಆಗಿ ನಾವು ನಿಮ್ಗೆ ಗುರ್ತಿರ್ಬೋದು. ಇದಕ್ಕೆ ನಾ ಎಲ್ಲ 5 ಸ್ಟಾರ್ ಕೊಟ್ಟನು, ಇದಕ್ಕೂ ಕೂಡ ಒಂದು 5 ಸ್ಟಾರನ್ನು ಕೊಡ್ತಾನು. ಇದಾಗಿತ್ತು ಕಾಂತಾರ ಚಾಪ್ಟರ್ 1 ಮೂವಿದ ಎರಡನೇ ಟ್ರೈಲರ್ ರಿವ್ಯೂ ಅಂತ ಹೇಳ್ಬೋದು. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ.